ನಾನು ದೆಹಲಿಗೆ ಹೋದಾಗ ನಮ್ಮ ರೈಲ್ವೆ ಮಿನಿಸ್ಟರ್ ವೈಷ್ಣವ್ರಿಗೆ ಭೇಟಿಯಾದಾಗ ಸೋಮಣ್ಣವ್ರಿಗೆ ಭೇಟಿಯಾದಾಗ ಈ ಒಂದೇ ಭಾರತ ಪುಣಾದಿಂದ ಬೆಳಗಾವಿ ಬರಬೇಕು ಅನ್ನುವಂಥ ಬೇಡಿಕೆ ಇಟ್ಟಿದ್ದೆ. ಅವರು ಮಾಡ್ತೀವಿ ಅಂತ ಅವ್ರು ಭರವಸೆನೂ ಕೊಟ್ಟಿದ್ದರು 2-3 ತಿಂಗಳಲ್ಲಿ. ಆಮೇಲೆ ಏನು ಧಾರವಾಡದವರೆಗೆ ಬೆಂಗಳೂರದ್ದು ಬರ್ತಾಯಿದೆ ಒಂದೇ ಭಾರತ, ಅದು ಬೆಳಗಾವಿ ಬರಬೇಕು ಅನ್ನುವ ನಾವತ್ತು ನಾನು ಡಿಮಾಂಡ್ ಇಟ್ಟಿದ್ದೆ. ಅದನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದರು. ಈಗ ಒಂದು ಏನಾಗಿದೆ, ಫಸ್ಟ್ ನಮ್ಮ ಮೊದಲೇ ಅಜೆಂಡಾ ಇತ್ತಲ್ಲ, ಪುಣಾದಿಂದ ಒಂದೇ ಭಾರತ ಬೆಳಗಾವಿ ಬರುವಂಥದ್ದು. ಅದು 15ನೇ ತಾರೀಕಿಗೆ ಚಾಲನೆ ಸಿಗ್ತಾಯಿದೆ, 15ಗೆ ಚಾಲನೆ ಸಿಗ್ತಾಯಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದಕ್ಕೆ ಚಾಲನೆ ಕೊಡ್ತಾರೆ. ಮತ್ತು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಸಾಯಂಕಾಲ ನಾವು ಮಾಡ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಆ ಕಾರ್ಯಕ್ರಮ ಮತ್ತು ಅದು ಈಗ ಹುಬ್ಬಳ್ಳಿವರೆಗೆ ಹೋಗ್ತಾ ಇದೆ. ಅದಕ್ಕೆ ಮೊದಲೇನಿತ್ತು ಸಮಸ್ಯೆ, ಇಲ್ಲಿ ಬೆಳಗಾವಿ ಮತ್ತು ಈ ಕಿತ್ತೂರು ಮುಖಾಂತರ ಧಾರವಾಡಕ್ಕೆ ಹೋಗುವಂಥ ರೈಲ್ವೆ ಲೈನ್ ಅದು ಮಂಜೂರಾಗಿದೆ. ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಈಗಾಗಲೇ ಸತತವಾಗಿ ಮೀಟಿಂಗ್ ತೊಗೊತಾ ಇದ್ದೇನೆ. ಇನ್ನು ಕೆಲವು ದಿವಸಗಳಲ್ಲಿ ಲ್ಯಾಂಡ್ ಎಕ್ವಿಷನ್ ಮುಗೀತದೆ, ಕೆಲವು ತಿಂಗಳಲ್ಲಿ. ಅದು ಒಂದು ಕಡೆ. ಇನ್ನೊಂದು ಇದ್ದಂಥ ರೈಲ್ವೆ ಲೈನ್ದಲ್ಲೇ ಈ ಒಂದೇ ಭಾರತ ಇವತ್ತು ಹುಬ್ಬಳ್ಳಿವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಬೆಳಗಾವಿ ಬಂದಿದ್ದು. ಈಗ ಅದೇ ರೀತಿ ಬೆಂಗಳೂರಿಂದ ಏನು ಒಂದೇ ಭಾರತ ಧಾರವಾಡದವ್ರಿಗೆ ಬರ್ತದೆ, ಅದು ಸಹಿತ ಇವತ್ತು ಬೆಳಗಾವಿವರೆಗೆ ಬರಬೇಕು ಅನ್ನುವಂಥದ್ದು ನಂದು ಏನು ಒತ್ತಾಯ ಇದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ರೈಲ್ವೆ ಸಚಿವರ ಜೊತೆ ಮಾತಾಡಿದ್ದೇನೆ. ಅದನ್ನು ಸಹಿತ ಇಲ್ಲಿವರೆಗೆ ಬೆಳಗಾವಿವರೆಗೆ ತರುವಂಥದ್ದು ಎಲ್ಲ ರೀತಿ ಪ್ರಯತ್ನ ನಡೀತದೆ. ಆದಷ್ಟು ಬೇಗನೆ ಅದನ್ನು ಈಡೇರಿಸುವಂಥ ಕೆಲಸ ನಾನು ಮಾಡ್ತೀನಿ. ಹುಬ್ಳಿಗೆ ಡಬಲ್ ಧಮಕ, ಬೆಳಗಾವಿಗೆ ಏನಿಲ್ಲ ಅಲ್ಲ, ಬೆಳಗಾವಿಗೆ ಒಂದೇ ಭಾರತ ಇರಲೇ ಇಲ್ಲ, ಮೊದಲೇ ಯಾವುದೂ ಇರಲಿಲ್ಲ. ಈ ಪುಣಾದಿಂದ ಬೆಳಗಾವಿಗೆ ತೊಗೊಂಬಂದಿದ್ದೇವೆ, ಅದನ್ನ ಅಲ್ಲಿಂದ ಎಕ್ಸ್ಟೆಂಡ್ ಆಗಿರ್ಬೋದು. ಆದರೆ ಇವತ್ತೇನು ಬೆಂಗಳೂರಿಂದ ಒಂದೇ ಭಾರತ ಬರಬೇಕಾಗಿಲ್ಲ, ಧಾರವಾಡದವ್ರಿಗೆ ನಿಂತಿದ್ದಲ್ಲ, ಅದನ್ನು ಸಹಿತ ಬೆಳಗಾವಿಗೆ ತರುವಂಥದ್ದು ಈಗಾಗಲೇ ಎಫರ್ಟ್ಸ್ ನಡೆದದ. ಅದು ಅದನ್ನು ಮಾಡಿಕೊಡ್ತಾರೆ. ಅದು ಹರ್ಡಲ್ಸ್ ಏನೂ ಇಲ್ಲ, ಈಗ ಏನೂ ಇಲ್ಲ ಈಗ. ಯಾಕಂದ್ರೆ ಇಲ್ಲಿಂದ ನೀವು ಬೆಳಗಾವಿನಿಂದ ಒಂದೇ ಭಾರತ ಧಾರವಾಡ ಹುಬ್ಳಿ ಕಳಿಸ್ತೀನಿ ಅಂದರೆ ಇನ್ನು ಹರ್ಡಲ್ಸ್ ಏನೂ ಇಲ್ಲ. ಇವತ್ತು ಬೆಳಿಗ್ಗೆ ರೈಲ್ವೆ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಈಗ ಅವರು ನೆಕ್ಸ್ಟ್ ವೀಕ್ ನಾವು ದಿಲ್ಲಿಗೆ ಬರಕ್ಕೆ ಹೇಳಿದಾರೆ, ದಿಲ್ಲಿಗೆ ಹೋಗ್ತಾ ಇದ್ದೇನೆ. ಅದು ಒಂದು ಎಫರ್ಟ್ಸ್ ಮಾಡಿ ಅದನ್ನು ಎಕ್ಸ್ಟೆನ್ಷನ್ ತಗೊಂಡ್ರೆ ಅವರು ಈಗ ಹುಬ್ಳಿಂತ್ರ ಇದು ಬೆಂಗಳೂರು ಒಂದೇ ಭಾರತ ಬೆಳಗಾವಿಗೆ ಬರೋದಕ್ಕೆ ಹೊಂಡಾವಳಿ ಬಹಳಷ್ಟು ಆಯ್ತು, ಇತ್ತಲ್ಲ ಟೆಕ್ನಿಕಲ್ ಗ್ರೌಂಡ್. ಈಗ ಆಯ್ತಪ್ಪ, ಈಗ ಕ್ಲಿಯರ್ ಆತಲ್ಲ. ಈಗ ಇವತ್ತು ಬೆಳಿಗ್ಗೆ ಅದನ್ನ ಮಾತಾಡಿದ್ರಿ ರೈಲ್ವೆ ಮಿನಿಸ್ಟರ್ ಕೂಡ. ಇವತ್ತು ನೀವು ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರಲ್ಲ, ಈಗ ಬೆಳಗಾವಿಯಿಂದ ಒಂದೇ ಭಾರತ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದಾಗ ಬೆಂಗಳೂರದ್ದು ಇಲ್ಲಿ ಮಠ ಬರ್ಲಿಕ್ಕೆ ಏನು ತೊಂದರೆ ಅಂತ ಕೇಳಿದ್ದೇನೆ. ಅವರು ಮಾಡ್ತೀವಿ ಅಂತಂದಿದ್ದಾರೆ. ಈಗ ನಾನು ನೆಕ್ಸ್ಟ್ ವೀಕ್ ದಿಲ್ಲಿಗೆ ಹೋಗ್ತಾ ಇದ್ದೇನೆ, ಕೂತು ಮಾತಾಡಿ ಅದನ್ನು ಒಂದು ಕ್ಲಿಯರ್ ಮಾಡಿಸೋದು ಮಾಡ್ತೀನಿ. ನೋಡ್ರಿ, ಆತಿಗೆ ಒಂದು ಬಂದಿದ್ದನ್ನ ಸ್ವಾಗತ ಮಾಡೋಣಂತೆ. ಮುಂದೆ ಇನ್ನೂ ಏನೇನು ಬರಬೇಕು ಅದನ್ನ ಎಫರ್ಟ್ಸ್ ಮಾಡಿ ತೊಗೊಂಬರ್ತೀನಿ. ಇಲ್ಲ, ಅದು ಹಾಕದ್ರಿ, ಅದು ಆಗ್ತದೆ. ನೋಡ್ರಿ, ಈಗ ಬಂದು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದೀನಿ. ಹೊಸದಾಗಿ MP ಆದಮೇಲೆ ಏನು ಬೆಳಗಾವಿ ಕಾನ್ಸಂಟ್ರೇಷನ್ ಮಾಡಬೇಕು, ಲ್ಯಾಂಡ್ ಎಕ್ವಿಷನ್ದು 2 ವರ್ಷದಿಂದ ಹಾಗೆ ಕುಂತಿತ್ತು, ಅದನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದೇ ಭಾರತ ಇವತ್ತು ಪುಣಾದಿಂದ ಇಲ್ಲಿ ಬರ್ತಾ ಇದೆ. ಈಗ ಬೆಂಗಳೂರದ್ದು ಇಲ್ಲಿ ಬರುವಂಥದ್ದಕ್ಕೆ ಎಲ್ಲ ರೀತಿ ಎಫರ್ಟ್ಸ್ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗನೆ ಅದನ್ನು ತೊಗೊಂಬರ್ತೀವಿ. ಹುಬ್ಳಿ ಜೋಧ್ಪುರ್ ಅದು ಆಗ್ತದೆ, ಅದ್ರ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಲೇಡೀಸ್ ಮಂದಿ ಎಲ್ಲರೂ ನನಗೆ ಕೇಳಕ್ ಮಾಡಬೇಡ್ರಿ ಯಾರು. ಬೆಳಗಾವಿ ಹುಬ್ಳಿಗೆ 2 ಒಂದೇ ಭಾರತ, ಬೆಳಗಾವಿ 1 ಒಂದೇ ಭಾರತ ಇಲ್ಲ. ಅಲ್ಲಿ ಅನೇಕ ಆಕಾಂಕ್ಷಿಗಳು ಹುದ್ದೆ ಖಾಲಿ ಆಗೋ ಮೊದಲೇ ಅನೇಕ ಆಕಾಂಕ್ಷಿಗಳು ಇಟ್ಕೊಂಡಿದ್ದಾರೆ. ಇದು ಮೊದಲಿಂದ ಇತ್ತು. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಅವ್ರ ಪ್ರಮಾಣ ವಚನ ಸ್ವೀಕಾರದಿಂದನೇ ಸ್ಟಾರ್ಟ್ ಆಗಿದೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು, DCM ಯಾರು ಆಗಬೇಕು ಅಂತ ಇದು ಮೊದಲಿಂದು ಇಂಟರ್ನಲ್ ಕ್ಲಾಶ್ ಇದ್ದೇ ಇದೆ. ಈಗ ಸುಮ್ಮನೆ ಹೊರಗಡೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ, ಅವರೇ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಬೇಕು ಅಂತ ಹೊರಗಡೆ ಹೇಳ್ತಾ ಇದ್ದಾರೆ. ಬಟ್ ಇಂಟರ್ನಲ್ಲಿ ಫೈಟಿಂಗ್ ಜೋರಿದೆ. ಅದು ಯಾವ ಸಂದರ್ಭದಲ್ಲಿ ಸ್ಫೋಟ್ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಮೊದಲು ಒಬ್ಬರು ಇಬ್ಬರು ಮುಖ್ಯಮಂತ್ರಿ ಅಂತಿದ್ರು, DK ಶಿವಕುಮಾರ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು. ಈಗ ಅವ್ರ ಜೊತೆ ಇವತ್ತು 10 ಮುಖ್ಯಮಂತ್ರಿಗಳು ಹುಡ್ಕೊಂಡಿದ್ದಾರೆ. ಹೀಗಾಗಿ ಈ ಇಂಟರ್ನಲ್ ಕ್ಲಾಶ್ ಏನಿದೆಲ್ಲ ಇದು ಇನ್ಸ್ಟೆಬಿಲಿಟಿಗೆ ಕಾರಣ ಆಗ್ತದೆ, ರಾಜ್ಯದಲ್ಲಿ ಅಸ್ಥಿರತೆಗೆ ಕಾರಣ ಆಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ, ಮೂಢ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಇದೆಲ್ಲದಿಂದ ಜನ ಬೇಸತ್ತು ಹೋಗಿದ್ದಾರೆ. ಭ್ರಷ್ಟಾಚಾರ ಮಿತಿಮೀರುತ್ತದೆ. ಇದರ ಜೊತೆಗೆ ಮುಂದೆ ಯಾರು CM ಆಗಬೇಕನ್ನುವಂಥದ್ದು ಅಧಿಕಾರದ ಕಚ್ಚಾಟ ನಡೆಯೋದಲ್ಲ, ಇದರಿಂದ ಕಾಂಗ್ರೆಸ್ ಸರ್ಕಾರ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ. ಆಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆ ಇತ್ತೀಚೆಗೆ 20 ಕೋಟಿ ರೂಪಾಯಿ ಠೇವಣಿ ಮಾಡಬೇಕಂತ ಅನಿವಾರ್ಯ ಸ್ಥಿತಿ. ಈಗ ಮತ್ತೆ 8 ಕೋಟಿ ರೂಪಾಯಿ GST ತುಂಬಬೇಕಂದ್ರೆ ಪಾಲಿಕೆಯನ್ನು ಸಂಪೂರ್ಣವಾಗಿ
ಬೊಕ್ಕಸ ಖಾಲಿಯಾಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯದ ನಗರಾಭಿವೃದ್ಧಿ ಸಚಿವರು ಬರಬೇಕಾಗ್ತದೆ, ಉಸ್ತುವಾರಿ ಸಚಿವರು ಕುಂತು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಈಗ ನಾನು ಒಬ್ಬನೇ ಇದ್ರ ಬಗ್ಗೆ ಏನೂ ನಿರ್ಧಾರ ಮಾಡುವಂಥದ್ದು ಇಲ್ಲ. ಯಾಕಂದ್ರೆ ನಾನು ಇತ್ತೀಚೆಗೆ ಲೋಕಸಭಾ ಸದಸ್ಯನಾಗಿದ್ದೇನೆ. ಇಲ್ಲಿಯ ಪರಿಸ್ಥಿತಿ ಏನು, ಮತ್ತೊಂದು ಏನಾಗಿದೆ, ಏನೇನು ರೆಸೊಲ್ಯೂಷನ್ ಆಗಿದ್ದಾವೆ, ಮಹಾನಗರ ಸಭೆ ಸದಸ್ಯರನ್ನ ಮೇಯರನ್ನು ಕರೆದು ಮಾತಾಡ್ತೀನಿ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಇದನ್ನು ರಾಜ್ಯ ಸರ್ಕಾರ ಇದನ್ನು ಪರಿಹಾರ ಕೊಡ್ಬೇಕು. ಇದಕ್ಕೆ ಏನು ಇದಕ್ಕೆ ನಗರಾಭಿವೃದ್ಧಿ ಸಚಿವರು ಬಂದು ಕುಂದಿರ್ಬೇಕು. ಇದಕ್ಕೆ ಏನು ಅನ್ನುವಂಥದ್ದು, ಅವಾಗ ಇದಕ್ಕೊಂದು ಸೊಲ್ಯೂಷನ್ ಹುಡ್ಲಿಕ್ಕೆ ಸಾಧ್ಯ. ಪಾಲಿಕೆ ಉಳಿಸಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ ಸರ್ ಬೆಳಗಾವಿಯಲ್ಲಿ. ಅಭಿಯಾನ ಮತ್ತು ನೋಡಿ, ಈ ರೀತಿ ಆದರೆ ಏನಾಗಿದೆ, ಯಾರೋ ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಇವೆಲ್ಲ ನಾವು ಫೇಸ್ ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಅದಕ್ಕಾಗಿ ಅಧಿಕಾರಿಗಳು ಕಡಿವಾಣ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಲ್ಲ. ಅದು ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿ ಬುದ್ಧಿ ಹೇಳುವಂಥದ್ದು. ಈಗ ಮೂಡಾದಲ್ಲಿ ಹಗರಣ ಆಯ್ತಲ್ಲ, ಅದು ಕಾರಣ ಎಲ್ಲ ಅಲ್ಲಿದ್ದ ಮೂಡಾದ ಕಮಿಷನರ್. ಹೀಗಾಗಿ ಇಲ್ಲಿನೂ ಸಹಿತ ಅದೇ ಸಮಸ್ಯೆ ಆಗಿದೆ. ಅಧಿಕಾರಿಗಳ ಮೇಲೆ ನಿಯಂತ್ರಣ ಹಿಡಿದಿದ್ರೆ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋದ್ರೆ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮಹಾನಗರ ಪಾಲಿಕೆ ಜಾಗನೂ ಸಹ ಒತ್ತುವರಿಯಾಗಿದೆ ಎಂಬ ಆರೋಪ ನೋಡ್ರಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ಮಹಾನಗರ ಸಭೆಯದಿರ್ಬೋದು, ಸ್ಥಳೀಯ ಸಂಸ್ಥೆ ಜಾಗ ಒತ್ತುವರಿ ಆಗೋದು ನಾವು ಪದೇ ಪದೇ ನೋಡ್ತಾ ಇದ್ದೇವೆ. ಕಾಲಕ್ಕೆ ಅದನ್ನು ಒತ್ತುವರಿನ ಸರಿ ಮಾಡುವಂಥ ಕೆಲಸ ಮಾಡಿದರೆ ಬಹುಶಃ ಇವೆಲ್ಲ ಒತ್ತುವರಿ ಪ್ರಶ್ನೆ ಬರ್ತಾ ಇಲ್ಲ. ಅವತ್ತು ಆ ಒತ್ತುವರಿ ಆದವ್ರು ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕಬೇಕು. ಅದು ಮಾಡ್ತಾ ಇಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಬರೀ ಮಹಾನಗರ ಹುಬ್ಬಳ್ಳಿ, ಇಲ್ಲಿ ಬೆಳಗಾವಿದಷ್ಟೇ ಅಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ ಇದು. ಅರವಿಂದ್ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ, ದೀಪಾವಳಿ ಬಳಿಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮಾಡೋದು ಬೇಕಾಗಿಲ್ರಿ. ಅವರೇ ತಮ್ಮ ಕಾಲ ಬೇಕಾಗಿಲ್ಲ, ಆಪರೇಷನ್ ಕಮಲ್ ಬೇಕಾಗಿಲ್ಲ. ಕಾಂಗ್ರೆಸ್ದವರೇ ಒಬ್ಬರೊಬ್ಬರು ಕಾಲನ್ನು ಎಳೆಯುವಂಥ ಕೆಲಸ ಚಾಲೂ ಆಗಿದೆ. ಅವರ ತಪ್ಪಿನಿಂದ, ಅವರ ಒಂದು ಆಸೆ, ಅಧಿಕಾರದ ಆಸೆಯಿಂದನೇ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಬೇರೆ ಬಿಜೆಪಿ ಏನೂ ಕಾರಣ ಅಲ್ಲ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.